ಸೊ ನಾವು ಕಾಡಿನ ಸೆಂಟ್ರಲ್ ಇದ್ದೀವಿ. ಆ ಕಡೆ ಕಾಡು, ಈ ಕಡೆ ಕಾಡು, ಭಯಂಕರವಾದ ಕಾಡು. ಜೋಗ್ ಫಾಲ್ಸ್, ಮೈ ಟ್ರೂಪ್. ಮಧು, ನಿಮ್ಗೆ ಇಂಟ್ರಡಕ್ಷನ್ ಬೇಡ, ಆಲ್ರೆಡಿ ತುಂಬ ವ್ಲಾಗ್ಸಲ್ಲಿ ನೋಡಿದ್ದೀರಿ. ಅವರ್ ನ್ಯೂ ಮೆಂಬರ್ ಫಾರ್ ಅ ಲಾಂಗ್ ರೈಡ್ ಸುರೇಶ್, ಬಟ್ ನನ್ನ ಶಾರ್ಟ್ ರೈಡ್ಸಲ್ಲಿ ಇವ್ರನ್ನೂ ನೋಡಿದ್ದೀರಿ. ಮನೀಶ್ ಲಾಸ್ಟ್ ರೈಡಲ್ಲಿದ್ದಾರೆ, ಮಲ್ಲಪ್ಪ ಕೊಂಡಲ್ಲಿದ್ದಾರೆ. ಸೊ ನಾವು 4 ಮೆಂಬರ್ಸ್ ಸೇರಿ ಈಗ ನಾವು ವಿ ಆರ್ ಗೋಯಿಂಗ್ ಟು ಫಾಗ್. ನೋಡಿ, ಮೋಸ್ಟ್ಲಿ ನಿಮಗೆ ಕಾಣಲ್ಲ ಅನ್ಸುತ್ತೆ ಕ್ಯಾಮ್ರಾದಲ್ಲಿ, ಭಯಂಕರ ಫಾಗ್ ಇದೆ, ತುಂಬ ಚಳಿ ಇದೆ, ಚಳಿ 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 ಚಳಿ. ಏನು ಕಾಣ್ತಾ ಇಲ್ಲ ಮಾರಾಯ, ನಿಧಾನವಾಗಿ ಹೋಗುವ. ನಾನು ಯಡಿಯೂರು ಆದಮೇಲೆ ರೈಟ್ ತಗೊಂಡಿದ್ದೇನೆ. ಹಿಂಗೆ ಇದ್ರೆ ರೋಡ್ ಸಾಕು. ಇಟ್ಸ್ ವೆರಿ ನೈಸ್, ತುಂಬ ಚೆನ್ನಾಗಿದೆ ರೋಡು. ಮತ್ತು ಭಯಂಕರ ಚಳಿ ಇದೆ ಮಾತ್ರ. ಯಪ್ಪ, ಈಗ ಬೆಂಕಿ ಹಾಕ್ಕೊಂಡು ಬೆಂಕಿ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ರೆ ಸಾಕು ಅನ್ಸೋ ಅಷ್ಟು ಚಳಿ ಇದೆ. ಇಷ್ಟು ಮಂಜಲ್ಲಿ ಓಡಿಸ್ಕೊಂಬಂದ್ಮೇಲೆ ನೋಡಿ ಸೂರ್ಯ ಈಗ ಹುಟ್ತಾ ಇದ್ದಾನೆ. ನೋಡಲಿಕ್ಕೆ ಚೆಂದ ಅನಿಸುತ್ತೆ, ಒಂದು ಸ್ವಲ್ಪ ಬಿಸಿ ಆಗಲಿ. ಹಿಯರ್ ಈಸ್ ಅವರ್ ಸುರೇಶ್ ಫಾರ್ ದ ಲಾಂಗ್ ರೈಡ್ ಫಾರ್ ದ ಫಸ್ಟ್ ಟೈಮ್. ಇದೇನು ಮಾರೆ, ಇಷ್ಟು ದೊಡ್ಡ ಕೆರೆ ಇದೆ. ಕೆರೆಯ ಏನು ಅಂತ ಗೊತ್ತಿಲ್ಲ, ಮಾತ್ರ ತುಂಬ ನೀರಿದೆ. ಈಗ ತಿಪ್ಟೂರಲ್ಲಿದ್ದೀವಿ. ಆ್ಯಕ್ಚುಲಿ ಟಿಫನ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಈಗ ಮಾಡಿ ಆಲ್ಮೋಸ್ಟ್ 8 ಆಯಿತಾ? ಆಲ್ಮೋಸ್ಟ್ 8 ಆಗಿದೆ. ಮತ್ತೆ ಹೆಂಗಿದೆ ಚಳಿ? ಸುರೇಶ್, ಯು ಆರ್ ಆಲ್ಸೋ ಫೀಲಿಂಗ್ ಸೇಮ್? ಕೋಲ್ಡ್. ಈ ಕಡೆ ಭಯಂಕರ ಬರ್ತಾ ಇದೆ. ಈಗ ತಿಪ್ಟೂರಲ್ಲಿ ಟಿಫನ್ ಮಾಡಲಿಕ್ಕೆ ನಿಲ್ಲಿಸಿದ್ದೀವಿ. ಸುರೇಶ್ ಎಲ್ರಿಗೂ ಹಾಟ್ ವಾಟರ್ ಸರ್ವ್ ಮಾಡ್ತಾ ಇದ್ದಾನೆ. ಹಾಟ್ ವಾಟರ್ ಕುಡಿಲಿಕ್ಕಲ್ಲ, ಅದನ್ನು ಮುಟ್ಕೊಂಡು ಫೀಲ್ ಮಾಡಲಿಕ್ಕೆ. ಇವ್ರು ನೋಡಿ, ಇವ್ರ ಪರಿಸ್ಥಿತಿ ನೋಡೋಕ್ಕೆ ಆಗ್ತಾ ಇಲ್ಲ ಪಾಪ. ಎಲ್ಲೋದ್ರು ಮಸಾಲೆ ದೋಸೆನ ತಿನ್ನೋದು. ಮದುವೆ ನೋಡಿ ಎಷ್ಟು ಉಬ್ಬಿದೆ. ಐ ಮೀನ್ ಪೂರಿ. ಮನೀಶ್ ಹ್ಯಾವಿಂಗ್ ಇಡ್ಲಿ ಆ್ಯಂಡ್ ವಡೆ. ನಾನು ಯಾವಾಗೂ ಇಡ್ಲಿನೇ ತಿನ್ನೋದು ಜಾಸ್ತಿ. ಸುರೇಶ್ ಓನ್ಲಿ ಇಡ್ಲಿ. ಎಕ್ಸ್ಟ್ರಾ ಬಾಟ್ಲ್ 2 ಲೀಟರ್ಸ್ ಎಕ್ಸ್ಟ್ರಾ ನೋಡಿ. ನಮ್ಮ ಮದುವೆಗೆ ಯಾವಾಗೂ ಅವ್ರ ವೆಹಿಕಲ್ ಪೆಟ್ರೋಲ್ ಜಾಸ್ತಿ ಕುಡಿತಾ ಇದಂತೆ. 9.5 ಲೀಟರ್ಸ್ ಹಿಡಿಯುತ್ತೆ. ಅದೇ ಚಿಂತೆಯಲ್ಲಿದ್ದಾರೆ. ಪೆಟ್ರೋಲ್ ಕಿಲೋಮೀಟ್ರ್ 5 ಲೀಟರ್ಸ್ಗೆ 100 ಕಿಲೋಮೀಟರ್ ಕೊಡುತ್ತೆ. ಬಂದ್ಬಿಟ್ಟಿದೆ 9 ಟ್ರೈನ್ ಗೇಟ್ ಹಾಕಿದ್ದಾರೆ. ಆಫ್ಟರ್ ಬೀರೂರು ಬಿಟ್ಟು ಒಂಚೂರು ಮುಂದೆ ಇದ್ದೀವಿ. ಈ ಟ್ರೈನ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ನೀವು ಈ ಶಿವಮೊಗ್ಗ ರೋಡ್ ನೋಡಿದ್ರೆ ಸ್ವಲ್ಪ ಅಲ್ಲಲ್ಲಿ ಪ್ಯಾಚಸ್ ಇದೆ, ಬಟ್ ರೆಸ್ಟ್ ರೋಡ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಬಟ್ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ತುಂಬ ನಡೀತಿದೆ. ಡಿವಿಯೇಷನ್ಸ್ ಆರ್ ಮೋರ್. ಫುಲ್ ಡಿವಿಯೇಷನ್ಸ್ ವರ್ಕ್ ಇನ್ ಪ್ರೋಗ್ರೆಸ್ಸೇ ಇದೆ. ಈಗ ತರೀಕೆರೆಯಲ್ಲಿದ್ದೀನಿ. ಕಡೂರು ಬೀರೂರು ಆದಮೇಲೆ ತರೀಕೆರೆ ಬರುತ್ತೆ. ಇದಾದಮೇಲೆ ಮತ್ತೆ ಶಿವಮೊಗ್ಗ ಬರುತ್ತೆ. ಬಟ್ ರೋಡ್ಸ್ ಎಲ್ಲ ಹೋಗಿದೆ ಈ ಟೌನಲ್ಲಿ. ಶಿವಮೊಗ್ಗ ಈಸ್ ವೆಲ್ಕಮಿಂಗ್ ಮೀ. ನಾವೀಗ ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗೋ ರೋಡಲ್ಲಿದ್ದೀವಿ. ಈ ಟೈಮಲ್ಲಿ ಮಳೆ ಬೀಳ್ತಾ ಇದ್ದರೆ ಇನ್ನೂ ಭಯಂಕರ ಇರ್ತಾಯಿತ್ತು ಮಾರ. ಐ ಆಮ್ ಮಿಸ್ಸಿಂಗ್ ರೈನ್. ನಾವು ಫೋಟೋಸ್ ಒಂದು ತಗೊಳ್ಳುವ, 1-2-3 ಚೆನ್ನಾಗಿ ಬರ್ಬೋದು ಇಲ್ಲಿ. ಇದು ನಾನು ಕಾಡಿನ ಸೆಂಟ್ರಲ್ಲಿ ಇದ್ದೀವಿ. ಆನ್ ಮಾಡಬೇಕಾ ಈಗ?
ಹಾಂ ಕ್ಯಾಮ್ರಾ ಇದೆ. ನೀವೊಂದು ತೋರಿಸ್ತೀನಿ ನೋಡಿ, ನೀವೊಂದು ತೋರಿಸ್ತೇನೆ ನಾನು ವಿಡಿಯೋದಲ್ಲಿ. ನಾವು ನಮ್ಮ ಸ್ಟೇಗೆ ಬಂದಿದ್ದೀವಿ. ಹೇಗಿದೆ ಸ್ಟೇ ತೋರಿಸ್ತೇನೆ. ಹೀಗಿದೆ, ದಿಸ್ ಲುಕ್ಸ್ ಲೈಕ್ ದಸ್. ಹೊರಗಡೆನೂ ತೋರಿಸ್ತೇನೆ ನಿಮಗೆ. ನಮಸ್ಕಾರ. ಇನ್ನೊಬ್ರು ಅಲ್ಲ, ಇಲ್ಲ 4 ಅಷ್ಟೇ. ಹ್ಞೂ ಇದೆಯಾ ನೋಡಿ ಹೇಗಿದೆ. ಓ ಕ್ಲಾಸಿ ಮ್ಯಾನ್. ವಾಟ್ ಹ್ಯಾಪನ್? ಹಾಂ ಇಲ್ಲ 4 ಯಾವ್ದು ಕೊಡ್ತು? ದಿಸ್ ಒನ್ ಶಿವ ಅಂತ. ಹಾಂ ಇಲ್ಲ ಅಡ್ವಾನ್ಸ್ ಮಾಡಿಲ್ಲ. ಹಾಂ ಈಗ ಕಾಲ್ ಮಾಡಿದ್ನಲ್ಲ. ಹ್ಞೂ ಅಲ್ಲಿ ಒಂದಿದೆಯಾ? ಓಕೆ, ಅದು ಆಲ್ರೆಡಿ ಬುಕ್ ಆಗಿದೆಯಾ? ಹೌದಾ? ಇಲ್ಲ 4. ಹ್ಞೂ ಓಕೆ ಓಕೆ ಹಾಂ ಆಯ್ತು. ಸೊ ಬ್ಯಾಂಗ್ಳೂರಿಂದ ಜೋಗ್ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ 5 o'clock ಬಿಟ್ಟಿದ್ದೀವಿ. ಈ ಸಲ ನಮ್ಮ ಮಧು ಸ್ವಲ್ಪ ಆನ್ ಟೈಮ್ ಬಂದಿರೋ ಕಾರಣ ನಮಗೆ ಸ್ವಲ್ಪ ಹೆಲ್ಪ್ ಆಗಿದೆ. ಸೊ 5 o'clock ಬಿಟ್ಟು ಆಲ್ಮೋಸ್ಟ್ ಈಗ ಎಷ್ಟಾಯ್ತು ಟೈಮು? ಆಲ್ಮೋಸ್ಟ್ 3 o'clock ಆಯ್ತು ಅನಿಸುತ್ತೆ. ಬಟ್ ನಾವು ತುಂಬ ಬ್ರೇಕ್ಸ್ ತಗೊಂಡು ಬರ್ತೀವಿ. ಒಂದೇ ಸ್ಟ್ರೆಚ್ಚಲ್ಲಿ ಹೊಡೆಯೋದಿಲ್ಲ. ಆರಾಮಾಗಿ ಎವ್ರಿ 50 kilometers ವಿಲ್ ಟೇಕ್ ಎ ಬ್ರೇಕ್. 400 kilometersನ ಆಲ್ಮೋಸ್ಟ್ ನಾವು ಒಂದು 10 ಅವರ್ಸಲ್ಲಿ ಕವರ್ ಮಾಡಿದ್ದೀವಿ. ಆ ಘನತೆ ನಮಗೆ ಮಾತ್ರ ಇರೋದು. ಸೊ ಈಗ ಜೋಗಕ್ಕೆ ಹೋಗುವ ಸಮಯ ಬಂದಾಯಿತು. ಹೋಗಿ ಬಂದು ಮತ್ತೆ ವಿಲ್ ಮೀಟ್ ಅಪ್. ಸಿ ಯು. ಸೊ ಈಗ ನಮ್ಮ ಸಾರಥಿಯಾಗಿ ಮಧು ಓಡಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಬೈಕ್ನ ತೆಗಿತಾ ಇದ್ದೀವಿ. ಮನೀಶ್, ನಮ್ಮ ಸುರೇಶ್ ವಿಲ್ ಕಮ್ ವಿತ್ ಮನೀಶ್. ನಾನು ನಿಮಗೆ ದಾರಿಯನ್ನು ತೋರಿಸ್ತಾ ಇವರ ಮಧು ಅವ್ರ ಹಿಂದೆ ಕೂರ್ತೀನಿ. ಸೊ ಈಗ ನಾವಿರುವ ಸ್ಟೇಯಿಂದ ಜೋಗ್ ಫಾಲ್ಸ್ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 6 kilometers ಇದೆ. ಆ್ಯಕ್ಚುಲಿ ಅಲ್ಲಿ ಒಂದು ಜೋಗ್ ಬ್ರಿಟಿಷ್ ಬಂಗ್ಲೋ ಅಂತಿದೆಯಂತೆ. ಸೊ ಅಲ್ಲಿಗೆ ಹಾಕಿದ್ದೀನಿ ಲೊಕೇಶನ್ ನಾನು. ಸೊ ಆಲ್ಮೋಸ್ಟ್ 6 to 7 kilometers ತೋರಿಸ್ತಾ ಇದೆ. ಜಸ್ಟ್ ಮ್ಯಾಟ್ರ್ ಆಫ್ 15 minutes ರೈಡ್ ಅಷ್ಟೇ ಇಲ್ಲಿಂದ. ಸೊ ನಮ್ಮ ಹಿಂದೆ ನೋಡಿ ನಮ್ಮ ಗ್ರೂಪ್ ಇಬ್ಬರು. ಇಲ್ಲಿ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಮಿಸ್ಟರ್ ಮಧು. ಇದು ಜೋಗ್ ಫಾಲ್ಸ್ ವ್ಯೂ. ಮೊನ್ನೆ ಯಾವುದೋ ಫಿಲ್ಮಲ್ಲಿ ನೋಡ್ತಾರ ಇದಾ? ಹಾಂ, ನಮ್ಮದು ಯಾವುದೋ ಮೂವಿಯಲ್ಲಿ ನೋಡಿದ್ರಂತೆ ಈ ಸೀನ್. ಮುಂಗಾರ ಮಳೆನೆ. ಮುಂಗಾರು ಮಳೆ ಮೊನ್ನೆ ಬಂದಿದ್ದ, ಬಂದು ಒಂದು ಡೆಕೆಟ್ ಮೇಲೆ ಆಯಿತು. ಎಷ್ಟು ಚೆಂದ ಇದೆ ನೋಡಿ. ವಾಟರ್ ಆಲ್ಸೋ ತುಂಬ ಬ್ಲೂ ಆಗಿದೆ. ಮೋಸ್ಟ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಈ ಕಡೆ ವ್ಯೂ ನೋಡಿದ್ರೆ ಈ ಥರ ಇದೆ. ಸನ್ಸೆಟ್ ಆಗುವ ಸಮಯ ಇಲ್ಲಿ ನೋಡಿ. ಜೋಗಕ್ಕೆ ಹೋಗೋಕ್ಕೆ ಮುಂಚೆ ನಿಮ್ಗೆ ಇಂಥದ್ದೊಂದು ಪಾಯಿಂಟ್ ಸಿಗುತ್ತೆ. ಇನ್ ಕೇಸ್ ಸನ್ಸೆಟ್ ಟೈಮಲ್ಲಿ ಬಂದರೆ ಯು ಕ್ಯಾನ್ ಸಿ ದ ಸನ್ಸೆಟ್. ನಾವು ಇಲ್ಲೆಲ್ಲ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿ ಈಗ ಮತ್ತೆ ಫಾಲ್ಸ್ನ ಕಡೆಗೆ ಹೊರಟಿದ್ದೇವೆ. ನಾನು ಆಗಲಿ ಬ್ರಿಟಿಷ್ ಬಂಗ್ಲೋ ಅಂತ ಹೇಳಿದ್ನಲ್ಲ, ನೋಡಿ ಮುಂದೆ ಕಾಣ್ತಾ ಇದೆ ನೋಡಿ, ಅದೇ ಬ್ರಿಟಿಷ್ ಬಂಗ್ಲೋ. ನಿಮಗೀಗ ಮುಂಗಾರು ಮಳೆಯಲ್ಲಿ ಒಂದು ಸೀನ್ ತೆಗೆದಿದ್ದಾರಲ್ಲ ಗಣೇಶ್ ಆ್ಯಂಡ್ ಪೂಜಂದು, ಆ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀನಿ. ಪೂಜಾ ಅವ್ರದ್ದಂತೆ, ಸುರೇಶ್ ಪೂಜಾ ಗಾಂಧಿ ಅವ್ರದ್ದು. ದಟ್ ಸ್ಪಾಟ್ ಐ ವಿಲ್ ಶೋ ಯು ಟುಡೇ.
ನೋಡಿ ನಿಮ್ಗೆ ಅಲ್ಲಿ ಬ್ರಿಟಿಷ್ ಬಂಗ್ಲೋ ಇದೆ ಅಲ್ಲ, ಅದ್ರ ಆ ಕಡೆ ಗೇಟ್ ಒಂದಿರುತ್ತೆ ದೊಡ್ಡದು. ಅಲ್ಲಿ ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ನೀವು ಒಂದು 100 ಮೀಟರ್ಸ್ ಒಳಗಡೆಗೆ ನಡ್ಕೊಂಬಂದರೆ ನಿಮಗೆ ಆ ಜೋಗ್ನ ವ್ಯೂ ಪಾಯಿಂಟ್ ಇದೆ. ಅದು ನಾನು ನಿಮ್ಗೆ ತೋರಿಸ್ತೇನೆ ಈಗ. ಎಲ್ಲಿಂದ ಬರುತ್ತೆ ಆ ರೆಕಾರ್ಡಿಂಗ್ ಅವರು ಹೇಳ್ತಿದ್ರು, ಅದನ್ನ ಅರ್ಥ ಮಾಡ್ಕೊಂಡು ಹಾಕ್ತಾರೆ. ಚೆನ್ನಾಗಿದೆ. ಹೌದಾ? ಇಟ್ಸ್ ಎ ಗುಡ್ ಕಂಟೆಂಟ್. ಹಾಂ ಬರೀ ಕೆಳಗೆ ದಟ್ ಈಸ್ ದ ಫ್ರಂಟ್ ವ್ಯೂ. ಹೌದು, ದಟ್ ಈಸ್ ದ ಫ್ರಂಟ್ ವ್ಯೂ. ಅದೇ ಒಂದು ರೆಡಿ ಮಾಡ್ತಾರೆ ಅವರು ನೋಡಿ. ನಾವೇ ಇಲ್ಲಿಂದ ಈ ಮೆಟ್ಲೆಲ್ಲ ಇದೆ, ತೊಂದರೆ ಇಲ್ಲ, ನಡ್ಕೊಂಡೋಗಿ. ದಿಸ್ ಇಸ್ ಅ ಬ್ಯಾಕ್ ವ್ಯೂ. ದಿಸ್ ಇಸ್ ಬ್ಯಾಕ್ ವ್ಯೂ ಅಲ್ಲ? ಹೌದು, ಬ್ಯಾಕ್ ವ್ಯೂ. ನಿಜ, ಜೋಗ್ ಯಾಕೆ ಇಷ್ಟು ಅದ್ಭುತ, ಇಷ್ಟು ಪ್ರಸಿದ್ಧಿ ಪಡೆದಿದೆ ಅಂದರೆ ನನಗೆ ಇವತ್ತು ಗೊತ್ತಾಯಿತು. ಫಸ್ಟ್ ಟೈಮ್ ನಾನು ಜೋಗ್ನ ನೋಡಿದ್ದು. ವಾಟರ್ ಲೆವೆಲ್ಸ್ ತುಂಬ ಕಡಿಮೆನೇ ಇದೆ, ಬಟ್ ಆದರೂ ಕೂಡ ಅಯ್ಯೋ, ನಾನು ತೋರಿಸ್ತೀನಿ ನೋಡಿ ನಿಮಗೆ. ಕೆನಿಸಿ ನನಗೆ ಕೆಳಗಡೆ ನೋಡಲಿಕ್ಕೆ ಭಯ ಆಗ್ತಾ ಇದೆ ಮರ, ಅಷ್ಟು ಭಯಂಕರವಾಗಿದೆ ನೋಡಿ. ಯೋ ಮೈ ಗಾಡ್, ಸೀದಾ ಕೆಳಗಡೆ ನೋಡ್ತಾ ಇದ್ರೇ ಭಯ ಅನಿಸ್ತಾ ಇದೆ ಆ್ಯಕ್ಚುಲಿ. ನಿಮ್ಗೆ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಅದು ಸ್ಟೆಪ್ಸ್ 1400 ಸ್ಟೆಪ್ಸ್ ಇದೆಯಂತೆ. ಬಟ್ ಈಗ ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಅಲ್ಲಿ ಈಗ ಬಿಡುವುದಿಲ್ಲ. ಸೊ ಈ ವ್ಯೂ ಈಸ್ ನೆಕ್ಸ್ಟ್ ಲೆವೆಲ್, ಮೈ ಗಾಡ್. ಸ್ವಲ್ಪ ಕತ್ಲಾಗಿದೆ. ನಾನು ನೋಡಿ ಅಲ್ಲಿ ನಿಮಗೆ ನೀರು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ನಾವು ಇವಾಗ ತೋರಿಸಿದ್ದು ನಿಮಗೆ. ಇದು ಫ್ರಂಟ್ ವ್ಯೂ, ಅದು ಬ್ಯಾಕ್ ವ್ಯೂ. ನೋಡಿ ಎದ್ದ ತಕ್ಷಣ ಮಾರ್ನಿಂಗ್ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ ಕಷ್ಟಪಡ್ತಾ ಇರೋ ಕಷ್ಟ ಜೀವಿನ ನೋಡಿ. ಮಾರ್ನಿಂಗ್ಗೆ ನಮ್ಮ ಮದುಗೆ ಒಂದು ಅಡ್ವೈಸ್ ಮಾಡ್ತಾಯಿದ್ವಿ. ಅವರು ನೋಡಿ ಅವ್ರ ಗಾಡಿನ ನೀಟಾಗಿ ಒರೆಸ್ತಾ ಇದ್ದಾರೆ ಒಂದು 1 ಅವರಿಂದ. ಈ ಆರನ್ನು ನೋಡಿ ಇಲ್ಲಿ ಫಿಟ್ ಮಾಡಿದ್ದಾರೆ. ನಾ ಹೇಳೋದೇನೆಂದರೆ, ಈ ಫಿಟ್ ಆಗಿರೋದು ಹಿಂಗೆ ಇರಲಿ, ಈ ಆರನ್ಗೆ ಬ್ಲೂಟೂತ್ ಒಂದು ಕನೆಕ್ಟ್ ಮಾಡಿಬಿಟ್ರೆ, ಒಂದು ಹಾರನ್ನು ಒಂದು ಫಿಕ್ಸ್ ಮಾಡಿಬಿಟ್ರೆ, ಸೊ ದಟ್ ಇಟ್ ವಿಲ್ ಟೆಕ್ನಾಲಜಿಕಲಿ ಆಲ್ಸೋ ಇಟ್ ವಿಲ್ ಬಿ ಅಡ್ವಾನ್ಸ್ಡ್ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಏನು ಅಂತ ಮನಸ್ಸು ಕೇಳಬೇಕು. ಈಗ ಇಸ್ ಮೆಕ್ಯಾನಿಕಲ್ ಸ್ಟೂಡೆಂಟ್. ಬಾರ ಮನೀಶ್ ಇಲ್ವಾ ಡಿಫ್ರೆನ್ಸ್ ಎಕ್ಸ್ಪ್ಲೇನ್. ರಿಯಾಲಿಟಿ ಹೇಳು, ತಪ್ಪು ಹೇಳ್ಬೇಡ, ನಿಜನೇ ಹೇಳು. ಅಲ್ಲಪ್ಪ ನಿಜ ಹೇಳು. ಏನು ಹೇಳಬೇಕು ನಿಜ? ಅಲ್ಲ, ಈಗ ಬ್ಲೂಟೂತ್ ಹಾಕಿದ್ರೆ ವಾಟ್ ಈಸ್ ಅಡ್ವಾಂಟೇಜ್? ನಾವು ಅಷ್ಟೇ ಕೇಳ್ತಾ ಇರೋದು. ಮೆಕ್ಯಾನಿಕಲ್ ಸ್ಟೂಡೆಂಟ್ ಹಿಂಗೆ ಹೇಳಬಾರ್ದಪ್ಪ. ಬಾ ಎಕ್ಸ್ಪ್ಲೇನ್ ಮಾಡಿ. ನಾವು ಸ್ಟೇ ಮಾಡಿದ್ದ ರೆಸಾರ್ಟ್ ನೋಡಿ ಇದೆ ಆ್ಯಕ್ಚುಲಿ ಹಿಲ್ ವ್ಯೂ ರೆಸಾರ್ಟ್ ಅಂತ. ತುಂಬ ಚೆನ್ನಾಗಿದೆ. ನೀವು ಈ ಜೋಗದ ಕಡೆ ಬಂದಾಗ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅನ್ ಆಪ್ಷನ್. ಇದು ನೋಡಿ, ಇದು ಕಪಲ್ ರೂಮು. ಅದರ ಪಕ್ಕದಲ್ಲಿದೆ ಅಲ್ಲ, ಅಲ್ಲಿ ನಾವು ಕ್ಯಾಂಪ್ ಫೈರ್ ಹಾಕಿದ್ವಿ ರಾತ್ರಿ. ನಾವು ವಿ ಸ್ಟೇಡ್ ಇನ್ ದಿಸ್ ಪರ್ಟಿಕ್ಯುಲರ್ ರೂಮ್. ಇಲ್ಲೊಂದು 2 ರೂಮ್ ಇದೆ. ಬಟ್ ನೈಸ್. ನಾನು ಕೆಳಗಡೆ ಅವರ ನಂಬರೆಲ್ಲ ಹಾಕಿರ್ತೇನೆ, ಅದನ್ನು ನೋಡಿ. ಆ್ಯಕ್ಚುಲಿ ವೆಜ್ ಮಾತ್ರ. ಇನ್ ಕೇಸ್ ನಿಮ್ಗೆ ನಾನ್ ವೆಜ್ ಬೇಕಂದರೆ ಅವರು ಬೇರೆ ಕಡೆಯಿಂದ ತರಿಸಿ ಕೊಡ್ತಾರೆ. ನೋಡಿ ಈ ವ್ಯೂ ನೋಡಿ, ಇದ್ರ ಮುಂದಿನಿಂದ ಸೂಪರ್ ಇರುತ್ತೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿರುತ್ತೆ. ಯು ಕ್ಯಾನ್ ಕನ್ಸಿಡರ್ ದಿಸ್ ಇಫ್ ಯು ಆರ್ ಕಮಿಂಗ್ ಟುವರ್ಡ್ಸ್ ಜೋಗ್ ಫಾಲ್ಸ್.